ಕನ್ನಡದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಇಂದು ನಾವು ಬಸವಣ್ಣನವರು ಬರೆದಿರುವ ಬಸವಣ್ಣನವರ ವಚನಗಳು ಎಂಬ ಭಾಗದಿಂದ ಪ್ರಶ್ನೆ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಮೊದಲ ಪ್ರಶ್ನೆ, ತನು ಯಾವಾಗ ಕರಗಬೇಕು? ಮನ ಮನ ಬೆರೆತಾಗ ತನು ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಅಂಧಕ ಅಂದರೆ ಕುರುಡ. ಕುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತಲೂ ಕೂಡ ಉತ್ತರವನ್ನು ಬರೆಯಬಹುದು. ಮೂರನೇ ಪ್ರಶ್ನೆ, ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ನಿಷ್ಫಲವಾಗುವುದು, ನಿಜ ಭಕ್ತಿ ಅರ್ಥಹೀನವಾಗುವುದು, ಅದು ತೋರಿಕೆಯ ಭಕ್ತಿಯಾಗುವುದು. ಪ್ರಶ್ನೆ, ಬಸವಣ್ಣನವರ ವಚನಗಳ ಅಂಕಿತ ಯಾವುದು? ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಮುಂದೆ 2 ಅಂಕದ ಪ್ರಶ್ನೆಗಳು. ಯಾವ ಗುಣವಿಲ್ಲದವನು ಡಾಂಬಿಕ ನೆನೆಸಿಕೊಳ್ಳುತ್ತಾನೆ? ಯಾವ ಗುಣ ಇಲ್ಲದವನು ಡಾಂಬಿಕ ಎನಿಸಿಕೊಳ್ಳುತ್ತಾನೆ? ಅದಕ್ಕೆ ಉತ್ತರ, ಮನ ಮನ ಬೆರೆತಾಗ ತನು ಕರಗುವ, ಸ್ಪರ್ಶದಲ್ಲಿ ಪುಳಕಗೊಳ್ಳುವ, ಕಂಡಾಗ ಅಶ್ರುಜಲ ಸುರಿಯುವ, ನುಡಿಯುವಾಗ ಗಂಟಲು ತೇವ ಹೊಂದುವ ಗುಣ ಇಲ್ಲದವನು ಡಾಂಬಿಕ ಎನಿಸಿಕೊಳ್ಳುತ್ತಾನೆ. ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಅರ್ಥರೇಖೆಯಿದ್ದು ಆಯುಷ್ಯರೇಖೆ ಇಲ್ಲದಂತೆ, ಹೇಡಿಯ ಕೈಯಲ್ಲಿ ಇರುವ ಚಂದ್ರಾಯುಧದಂತೆ, ಕುರುಡನ ಕೈಯಲ್ಲಿರುವ ಕನ್ನಡಿಯಂತೆ, ಮರ್ಕಟನ ಕೈಯಲ್ಲಿನ ಮಾಣಿಕ್ಯದಂತೆ ಶಿವಪಥವನ್ನು ಅರಿಯದವನು ಪ್ರಯೋಜನವಿಲ್ಲವೆಂದು ವಿಡಂಬಿಸಲಾಗಿದೆ. ಹಣ ಮಾಡುವಂಥ ಅರ್ಥರೇಖೆ ಇದೆ, ಆಯುಷ್ಯವೇ ಇಲ್ಲ. ಯುದ್ಧ ಮಾಡಲಿಕ್ಕೆ ಆಗದಿರುವಂಥ ಒಬ್ಬ ಅಂಜುಬುರುಕ, ಅವನ ಕೈಯಲ್ಲಿ ಚಂದ್ರಾಯುಧ ಇದೆ, ಎಲ್ಲರನ್ನು ಗೆಲ್ಲುವಂಥ ಒಂದು ಆಯುಧ ಇದೆ. ಕಣ್ಣು ಕಾಣದ ಕುರುಡ, ಅವನ ಕೈಯಲ್ಲಿ ಕನ್ನಡಿ ಇದೆ. ಏನೂ ತಿಳುವಳಿಕೆ ಇಲ್ಲದ ಒಂದು ಕೋತಿ, ಅದರ ಕೈಯಲ್ಲಿ ಮಾಣಿಕ್ಯ ಇದ್ದಂತೆ ಅಂತ ವಿಡಂಬಿಸಿದ್ದಾರೆ. ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಧರೆ ಅಂದರೆ ಭೂಮಿ ಅಂತ ಅರ್ಥ. ಭೂಮಿಗೆ ಬೆಂಕಿ ಬಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. 4 ಅಂಕದ ಪ್ರಶ್ನೆಗಳು. ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ? ಉತ್ತರ, ಮನುಷ್ಯರ ನಡುವೆ ಅಂತಃಕರಣ ಸ್ಪಂದಿಸಿದರೆ ಅದು ಆರೋಗ್ಯವಂತ ಸಮಾಜದ ಪ್ರತೀಕ. ಅದಕ್ಕೆ ಪೂರಕವಾಗಿ ಮನುಷ್ಯರ ಮನಸ್ಸುಗಳು ಬೆರೆತು ಕಲೆತಾಗ ಮೇಲು ಕೀಳುಗಳು, ಅಹಂಕಾರಗಳು ದೂರವಾಗಿ ತನು ಕರಗಬೇಕು, ಸನ್ನಡತೆ ಏರ್ಪಡಬೇಕು, ವಿನೀತ ಭಾವ ಮೂಡಬೇಕು, ಹೃದಯ ವೈಶಾಲ್ಯತೆ ಇರಬೇಕು. ಪರಸ್ಪರ ಸೋಂಕಿದಾಗ ಶಾಂತಿ, ಸಮಾಧಾನ, ಸಮಾನತೆಯ ಪುಳಕಗಳು ಹೊಮ್ಮಬೇಕು. ಪರಸ್ಪರ ಸಂಧಿಸಿದಾಗ ಆನಂದ ಬಾಷ್ಪ ಸೂಸಬೇಕು. ಮಾತನಾಡುವಾಗ ಎದೆ ತುಂಬಿ ಧ್ವನಿ ಗದ್ಗದವಾಗಬೇಕು. ಇವೆಲ್ಲವೂ ಕೂಡಲ ಸಂಗನ ನಿಜ ಭಕ್ತರ ಗುಣಗಳು. ಇವು ಇಲ್ಲವಾದರೆ ಅದು ತೋರಿಕೆಯ ಗುಣಗಳು. ಇವು ಡಾಂಬಿಕತೆ ಎನಿಸಿಕೊಳ್ಳುತ್ತದೆ. ತನ್ನ ಸಹಜ ಜೀವಿಗಳೊಡನೆ ಮಾನವೀಯತೆಯ ನಡತೆ ಮೂಲಭೂತ ಗುಣಗಳೆಂದು ಬಸವಣ್ಣ ಸುಂದರವಾಗಿ ನಿರೂಪಿಸಿದ್ದಾರೆ. 2ನೇ ಪ್ರಶ್ನೆ, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಉತ್ತರ, ಅರ್ಥರೇಖೆಯಿದ್ದು ಆಯುಷ್ಯರೇಖೆ ಇಲ್ಲದಿದ್ದರೆ ಪ್ರಯೋಜನವಿಲ್ಲ, ಹೇಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ದರೂ ಫಲವಿಲ್ಲ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವ ಉಪಯೋಗವೂ ಇರುವುದಿಲ್ಲ, ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ಮಂಗನಿಗೆ ತಿಳಿಯುವುದಿಲ್ಲ ಎಂಬ ಉದಾಹರಣೆ ನೀಡುತ್ತಾ ಬಸವಣ್ಣ ಶಿವಪಥವನ್ನು ಅರಿಯದವನ, ಹಾಗೆ ಶಿವಶರಣರ ಅನುಭವಗಳನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದರೆ ನಿರರ್ಥಕವೆಂದು ಹೇಳಿದ್ದಾರೆ. ಅಂತಹ ಭಕ್ತಿ ಕೇವಲ ತೋರಿಕೆಯ ಭಕ್ತಿಯಾಗುತ್ತದೆ ಎಂಬುದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಮುಂದಿನ ಪ್ರಶ್ನೆ, ರಕ್ಷಿಸಬೇಕಾದವರೇ
ಭಕ್ಷಕರಾದರೆ ಒದಗುವ ವಿಕಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವ ಆಸೆಯನ್ನು ಇಟ್ಟುಕೊಳ್ಳಲಾಗದು. ಒಲೆ ಹತ್ತಿ ಉರಿದರೆ ಅದರ ಶಾಖವನ್ನು ತಡೆಯಬಹುದು. ಆದರೆ ನಿಂತ ಧರೆಯೇ ಹೊತ್ತಿ ಉರಿಯತೊಡಗಿದರೆ ನಿಲ್ಲಲಾಗದು. ಕೆರೆಯ ನೀರನ್ನು ಹಿಡಿದಿಡಬೇಕಾದ ಏರಿಯೇ ನೀರನ್ನು ಹೀರಿದರೆ, ಬೇಲಿಯೇ ಎದ್ದು ಬೆಳೆಗಳನ್ನು ಮೇಯತೊಡಗಿದರೆ, ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನಕ್ಕೆ ತೊಡಗಿದರೆ, ಮಕ್ಕಳನ್ನು ಪೊರೆಯಬೇಕಾದ ತಾಯಿಯ ಮೊಲೆಹಾಲೇ ವಿಷವಾಗಿ ತನ್ನ ಮಕ್ಕಳನ್ನು ಕೊಂದರೆ ಇನ್ನಾರಲ್ಲಿ ಮೊರೆ ಇಡಲು ಸಾಧ್ಯ? ರಕ್ಷಿಸುವ ದೇವರೇ ನಮ್ಮನ್ನು ಕೊಲ್ಲಲು ಮುಂದಾದರೆ ಬದುಕುವುದು ಬಲು ಕಷ್ಟ ಎಂಬುದನ್ನು ಬಸವಣ್ಣನವರು ವಿವಿಧ ಉದಾಹರಣೆಗಳ ಮೂಲಕ ಸುಂದರವಾಗಿ ನಿರೂಪಿಸಿದ್ದಾರೆ. ಸಂದರ್ಭ ಮತ್ತು ಸ್ವಾರಸ್ಯ. 1ನೇ ಪ್ರಶ್ನೆ, ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯರೇಖೆ ಇಲ್ಲದನಕ್ಕ? ಆಯ್ಕೆ: ಪ್ರಸ್ತುತ ಸಾಲನ್ನು ಕ್ರಾಂತಿಕಾರಿ ವಚನಕಾರ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನಲ್ಲಿ ಮೂಲಭೂತವಾಗಿ ಇರಬೇಕಾದ ಅಂಶಗಳೇ ಇಲ್ಲದೆ ಉಳಿದ ಯಾವ ಅರ್ಹತೆಗಳಿದ್ದರೂ ಪ್ರಯೋಜನವಿಲ್ಲ ಎಂದು ಉದಾಹರಣೆ ಮೂಲಕ ಬಸವಣ್ಣ ಹೇಳುತ್ತಾರೆ. ಸಂಪತ್ತು ಎಷ್ಟೇ ಇದ್ದರೂ ಅದನ್ನು ಅನುಭವಿಸಬೇಕಾದ ಆಯಸ್ಸು ಇಲ್ಲದಿದ್ದರೆ ಅದು ವ್ಯರ್ಥ. ಅಂತೆಯೇ ಮೂಲದಲ್ಲಿ ಸತ್ವವಿರದ ಭಕ್ತಿಯಿಂದ ಪ್ರಯೋಜನವಿಲ್ಲ ಎಂದು ಇಲ್ಲಿ ಬಸವಣ್ಣ ಹೇಳುತ್ತಾರೆ. ಅಂದರೆ ವ್ಯಕ್ತಿಗೆ ಹಣ ಮಾಡುವಂಥ ಅರ್ಥರೇಖೆ ಇದೆ, ಆದರೆ ಆಯಸ್ಸೇ ಇಲ್ಲಿ ಇಲ್ಲವೆಂಬುದು ಅವರ ಅಭಿಪ್ರಾಯವಾಗಿದೆ. ಇದರ ಸ್ವಾರಸ್ಯ: ಶಿವಪಥವನ್ನರಿಯುವ ಸಂಕಲ್ಪ ನಿಜ ಭಕ್ತನ ಮೂಲ ಗುಣವಾಗಬೇಕೆಂಬ ಆಶಯವನ್ನು ಇಲ್ಲಿ ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ. 2ನೇ ಸಂದರ್ಭ, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಪ್ರಸ್ತುತ ಸಾಲನ್ನು ಕ್ರಾಂತಿಕಾರಿ ವಚನಕಾರರಾದ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಇದರ ಸ್ವಾರಸ್ಯ ಹೀಗಿದೆ, ಸಂದರ್ಭ ಹೀಗಿದೆ: ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದಂತೆ, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಫಲವೇನು? ಅಂದರೆ ಮಂಗ ಮಾಣಿಕ್ಯದ ಬೆಲೆಯನ್ನು ತಿಳಿಯಲಾರದು. ಅಂತೆಯೇ ಕುಡಲಸಂಗನ ಶರಣರ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಪ್ರಯೋಜನವಿಲ್ಲ ಎಂಬುದು ಬಸವಣ್ಣನವರ ಅಭಿಪ್ರಾಯ. ಮುಂದೆ ಸ್ವಾರಸ್ಯ ನೋಡೋಣ. ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯಿಂದ ಪ್ರಯೋಜನವಿಲ್ಲ ಎಂಬುದು ಇದರ ಸ್ವಾರಸ್ಯವಾಗಿದೆ. ಅಂದರೆ ನಮ್ಮ ಮೂಲದಲ್ಲಿ ಭಕ್ತಿ ಇಲ್ಲದೆ ಬರೀ ತೋರಿಕೆಯಿಂದ ಉಪಯೋಗವಿಲ್ಲ ಎಂಬುದು ಇದರ ಅರ್ಥ. ಮುಂದಿನ ಸಂದರ್ಭ, ಧರೆ ಹತ್ತಿ ಉರಿದರೆ ನಿಲ್ಲಲು ಬಾರದು. ಆಯ್ಕೆ: ಪ್ರಸ್ತುತ ಸಾಲನ್ನು ಕ್ರಾಂತಿಕಾರಿ ವಚನಕಾರ ಭಕ್ತಿ ಭಂಡಾರಿ ಬಸವಣ್ಣನ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಒಲೆ ಹತ್ತಿ ಉರಿದರೆ ನಮಗೆ ರಕ್ಷಣೆ ಪಡೆಯಲಿಕ್ಕೆ ಸಾಧ್ಯವಿದೆ, ಆದರೆ ನಾವು ಬದುಕುವ ಈ ಭೂಮಿಯೇ ಹೊತ್ತಿ ಉರಿದರೆ ಯಾರಲ್ಲಿ ಮೊರೆ ಇಡುವುದೆಂದು ಬಸವಣ್ಣ ಕೇಳುತ್ತಾರೆ. ಸ್ವಾರಸ್ಯ: ನಮ್ಮನ್ನು ರಕ್ಷಿಸಬೇಕಾದವರೇ ಕೊಲ್ಲಲು ಮುಂದಾದರೆ ನಾವು ಉಳಿಯುವುದಾದರೂ ಹೇಗೆ ಎಂಬುದನ್ನು ಬಸವಣ್ಣ ಹಲವು ಉದಾಹರಣೆಗಳ ಮೂಲಕ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಸಂದರ್ಭ, ತಾಯಿಯ ಮೊಲೆ ಹಾಲು ನಂಜಾಗಿ ಕೋಲುವಡೆ. ಆಯ್ಕೆ: ಪ್ರಸ್ತುತ ಸಾಲನ್ನು ಕ್ರಾಂತಿಕಾರಿ ವಚನಕಾರ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕೆರೆಯ ನೀರನ್ನು ಹಿಡಿದಿಡಬೇಕಾದ ಏರಿಯೇ ನೀರನ್ನು ಸಂಪೂರ್ಣ ಹೀರಿದರೆ, ಬೇಲಿಯೇ ಎದ್ದು ಹೊಲವನ್ನು ಮೇಯ್ದರೆ, ಮನೆಯನ್ನು ನೋಡಿಕೊಳ್ಳಬೇಕಾದ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ಅಂತೆಯೇ ತಾಯಿಯ ಮೊಲೆಹಾಲೆ ವಿಷವಾಗಿ ಮಕ್ಕಳನ್ನು ಕೊಂದರೆ
ಇನ್ನು ಯಾರಿಗೆ ದೂರುವುದೆಂದು ಬಸವಣ್ಣ ಕೇಳುತ್ತಾರೆ. ಇದರ ಸ್ವಾರಸ್ಯ, ರಕ್ಷಕರೇ ಭಕ್ಷಕರಾದರೆ ಬದುಕುವುದು ಸಾಧ್ಯವಿಲ್ಲವೆಂಬುದನ್ನು ಇಲ್ಲಿ ಬಸವಣ್ಣ ಹಲವಾರು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ವಿದ್ಯಾರ್ಥಿಗಳೇ ಗಮನಿಸಿ, ಮುಂದೆ ಭಾಷಾಭ್ಯಾಸ. ಮೊದಲಿಗೆ ಬಿಡಿಸಿ ಬರೆಯುವುದು. ಅರ್ಥರೇಖೆ ಇದ್ದು, ಇದನ್ನು ಬಿಡಿಸಿ ಬರೆದಾಗ ಅರ್ಥರೇಖೆ ಕೂಡಿಸು ಇದ್ದು. ಚಂದ್ರಾಯುಧವಿದ್ದು, ಚಂದ್ರಾಯುಧ ಕೂಡಿಸು ಇದ್ದು. ದರ್ಪಣವಿದ್ದು, ದರ್ಪಣ ಕೂಡಿಸು ಇದ್ದು. ಮಾಣಿಕ್ಯವಿದ್ದು, ಮಾಣಿಕ್ಯ ಕೂಡಿಸು ಇದ್ದು. ಲಿಂಗವಿದ್ದು, ಲಿಂಗ ಕೂಡಿಸು ಇದ್ದು. ಮುಂದೆ ನಾನರ್ಥ ಬರೆಯಿರಿ. ಒಂದು ಪದಕ್ಕಿರುವ ಬೇರೆ ಬೇರೆ ಅರ್ಥಗಳನ್ನು ಬರೆಯಬೇಕು. ಏರಿ, ಏರಿ ಅಂದರೆ ಮೇಲೆ ಹತ್ತಿ ಎಂಬ ಅರ್ಥ ಕೂಡ ಇದೆ. ಇನ್ನೊಂದು ಕೆರೆಯ ದಂಡೆ, ನೀರು ತಡೆಯಲು ಹಾಕುವ ಕಟ್ಟೆ ಅಂತ ಕೂಡ ನಾವು ಕರಿತೇವೆ. ಮುಂದೆ ಅರ್ಥ, ಅರ್ಥ ಅಂದರೆ ಒಂದರ್ಥ ಹಣ ಅಂತ, ಇನ್ನೊಂದು ಶಬ್ದದ ಭಾವ, ಶಬ್ದದ ಅರ್ಥ. ಹತ್ತಿ, ಅರಳೆ ಅಥವಾ ಮೇಲೆ ಇರುವುದು. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಡಂಬಕ, ಡಾಂಬಿಕತನವುಳ್ಳವನು, ದೃಢಭಕ್ತಿ ಇಲ್ಲದವನು. ಹಂದೆ, ಹೇಡಿ, ಅಂಜುಬುರುಕ, ಮರ್ಕಟ, ಮಂಗ, ಕೋತಿ, ವಾನರ. ನಂಜು, ವಿಷವಸ್ತು, ನಂಜಿನ ವಸ್ತು, ವಿಷ ಎಂಬ ಅರ್ಥವನ್ನು ಕೊಡುವಂಥ ಪದಗಳು.